ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಕನ್ನಡದ ಗಣಿ ರಿಯಾಕ್ಷನ್ ಚಾನಲ್. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆದರೆ ಮಾಡ್ತೀವಿ. ಇವತ್ತು ರಿಯಾಕ್ಷನ್ ವಿಡಿಯೋ ಕೊಡೋಕೆ ಬಂದಿದ್ದು ರಾಹುಲ್ ಬಿಟ್ಟು ಅನ್ನೋದು ಪೀಸ್ ಸಾಂಗ್ ಅನ್ನೋದು ಬಿಟ್ಟದ್ದು ಮುಂಜಾನೆ 10 ಗಂಟೆಗೆ. ನಾನು ರೆಕಾರ್ಡಿಂಗ್ ಮಾಡೋಕತ್ತಿದ್ದು 10:48 ನಿಮಿಷಕ್ಕೆ. ಆಲ್ರೆಡಿ 80K ವ್ಯೂಸ್, 16K ಲೈಕ್ಸ್ ಆಗ್ಯಾವ. ಚಲೋ ನೋಡ್ಯದ ಹಾಡ. ಸ್ವಲ್ಪ ನಾನು ಬರೋದು ಲೇಟ್ ಆಯ್ತು ಅಷ್ಟೇ. ಇವಾಗ ರಿಯಾಕ್ಷನ್ ವಿಡಿಯೋ ಚಾಲು ಮಾಡಮ್ಮ. ಓಕೆ, ಚಲೋ ಫೀಲ್ಸ್ ಬರ್ಬೇಕು ನಿಮಗಂದರೆ ಹೆಡ್ಫೋನ್ಸ್ ಹಾಕೋರಿ. 3, 2, 1 ಸ್ಟಾರ್ಟ್. ಇವಾಗ ಈಗ ವಿಡಿಯೋ ಸ್ಟಾರ್ಟ್. ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇದು ಟ್ಯಾಗ್ಲೈನ್ ಫಸ್ಟಿಗೆ ಯಾಕಂದ್ರೆ ನಾ ಯಾಕಂತ ಗೊತ್ತಿಲ್ಲ. ಧೂಮಪಾನ ಮದ್ಯಪಾನ ಏನು ಮಾಡಿರ್ಬೋದು ಏನು ಅಂತ ಗೊತ್ತಿಲ್ಲ. ನೋಡೋದ್ರಿಂದ ಓಕೆ, ಅವು ಯಾಕೆ ತೋರಿಸ್ತಾರೆ ಅಂದರೆ ಹಿಂದೆ ಹಳಿ ನೆನಪುಗಳವೆಲ್ಲ ಲೈವ್ ಶೋ ಮಾಡಿತ್ತು. ಆಮೇಲೆ BNWದಾಗ ಸಖತ್ತಾಗಿದ್ದೇನು ಹಣ ಬಂದಿದ್ದೆಲ್ಲ ಇದು ಬಂದಿದ್ದಾರೆ. ಒಳಗೆ ಹೋಗಿದೆ ಏನಂತ ಗೊತ್ತಿಲ್ಲ. ಬಿಲಿವ್ ಅಂತ ಮಾಡ್ಯಾರ. ಡಿಟ್ಟೋ ಪೀಸ್ ಕುರ್ಚಿ ಅದ. ಒಂದೇನಪ್ಪ ಅಂದರೆ ಈ ಹಾಡ ರಿಲೀಸ್ ಹಾಕಿನ ಮುಂಚೆ ಟ್ರೈಲರ್ ಹಾಕಿದ್ರು. ಆ ಟ್ರೈಲರ್ದು ಸಾಂಗ್ ನಂಗೆ ಗೊತ್ತದ. ಏನಪ್ಪ ಅಂದರೆ ಲೈಫಲ್ಲಿ ಬೇಕಾಗಿದೆ ಪೀಸ್, ನನಗೆ ಬೇಕಾಗಿದೆ ಪೀಸ್, ನನ್ನ ಪಾಡಿಗೆ ನಾನಿದ್ದೇನೆ, ನಾ ಯಾರು ಮಾತಾಡಿಸ್ಬೇಡಿ ಪ್ಲೀಸ್, ಈ ಥರ ಇತ್ತು. ಫಸ್ಟ್ ಲೈನ್ ಅದು ಬರ್ತದೆ ಅಂತ ನಂಗೆ ಅನಿಸುತ್ತೆ, ಅದಕ್ಕೆ ಹೇಳಿದೆ. ಲೈಫಲ್ಲಿ ಬೇಕಾಗಿದೆ ಪೀಸ್ ಅಂದ್ರೆ ಲೈಫಾಗ ನೆಮ್ಮದಿ ಬೇಕು, ಶಾಂತಿ ಬೇಕು. ನನ್ನ ಪಾಡಿಗೆ ನಾನು ಇರ್ತೀನಿ, ನನಗೆ ಯಾರು ಮಾತಾಡಿಸ್ಬೇಡ್ರಿ. ನೋಡೋಕೆ ನಗ್ತಾನೆ ಇರ್ತೀನಿ, ಆದರೆ ಮನಸ್ಸಿನಾಗ ಬೇರೆನೇ ಸೀನ್ಸ್ ಅವ. ಹಿಂದೆ ಆಗಿರ್ಬೇಕು ಅಟ್ಲೀಸ್ಟ್. ಸಾವಿರ ಯೋಚನೆಗಳು ತಲೆಯಲ್ಲಿ ಕುತ್ಕೊಂಡು ಬ್ರೈನ್ ಆಗಿದೆ ಫ್ರೀಸ್. ಅಣ್ಣರಿಗೆ ಎಲ್ಲಾಗ ಭಾಳ ಟೆನ್ಷನ್ ಹೊರಟು ಬ್ರೈನ್ ಅನ್ನೋದು ಫ್ರೀಸ್ ಆಗ್ಯದ, ಅಂದ್ರೆ ಸ್ಟಕ್ ಆಗ್ಯದ. ಲೈಫ್ದಾಗ ಏನಿಲ್ಲ ಅಂದ್ರೆ ಪರವಾಗಿಲ್ಲ, ನೆಮ್ಮದಿ ಇರಬೇಕು ಅಷ್ಟೇ. ನಂಗೆ ಅನ್ಸಿದ ಮಟ್ಟಿಗೆ ಇದಕ್ಕೆ ಒಂದೊಂದು ಲೈನೇ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಹೆಂಗೆ ಅನ್ಸುತ್ತದ. ಒಂದೊಂದು ಲೈನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಸೊ ಒಂದೊಂದೇ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅರ್ಥ ಮಾಡಕತ್ತೀನಿ. ಬೇಕಾಗಿಲ್ಲ ಯಾಕೆ ಬೇಕಂದ್ರೆ ಎಷ್ಟು ಇಷ್ಟ ಕೇಳಿಲ್ಲ. ನಾನು ಒಬ್ನೇ, ನಂಗೆ ಯಾರೂ ಬೇಕಾಗಿಲ್ಲ. ಅಣ್ಣ ಒಬ್ಬನೇ ಇರ್ತಾನೆ, ಅಣ್ಣಗ ಯಾರು ಬೇಕಾಗಿಲ್ಲ. ಇದ್ದಾಗ ಯಾರು ಇರ್ಲಿಲ್ಲ, ಇದ್ದಾಗ ಯಾರು ಬರ್ಲಿಲ್ಲ. ಕಷ್ಟ ಯಾರಿಲ್ಲ ಒಬ್ಬನೇ ಬೇಕಾಗಿಲ್ಲ. ನಾವಲ್ಲಿ ಇದ್ದಾಗ ಯಾರು ಇರಲಿಲ್ಲ, ನಾವಲ್ಲಿ ಬಿದ್ದಾಗ ಯಾರು ಬರಲಿಲ್ಲ. ಹಿಂದೆ ಎಲ್ರು ಬೈಕೊಳ್ಳೋರೆ ಇರ್ಲಿ ಪರವಾಗಿಲ್ಲ. ಹಿಂದೆ ಎಲ್ಲ ಬೈಕೊಳ್ಳೋರೆ ಇರಲಿ ಪರವಾಗಿಲ್ಲ ಅಂತ ಅಣ್ಣ ಚೆನ್ನಾಗಿದ್ದೆ ಲೈಫಲ್ಲಿ, ಅದು ಯಾರು ಕಂಡ್ಬಿತ್ತೋ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು ಅಣ್ಣದ ಇದ್ದಾಗ, ಯಾರು ಕಂಡುಬಿತ್ತು ಗೊತ್ತಿಲ್ಲ. ಇದಾಗ್ತಿತ್ತು ಒಳ್ಳೆ ಬೈಬಲಿ, ಆ ಟೈಮೇ ವಾಪಸ್ ಬರ್ತಿಲ್ಲ. ನಾನು ಹೋಗಿ ವಾಪಸ್ ಕಾಲ ಟೈಮಲ್ಲಿ ಒಳ್ಳೆ ಟೈಮ್ನಾಗ ಚಲೋ ಇರ್ತ ಅಣ್ಣ. ಹಿಂಗೆ ಯಾಕಂತ ಗೊತ್ತಿಲ್ಲ. ಇದ್ದೆ ಆದ್ರೆ ಯಾರು ನನ್ನ ನಂಬಿಲ್ಲ. ಲೈಫಿಲ್ಲ ಅಣ್ಣ ನಿಯತ್ತಾಗಿದ್ದ, ಬಟ್ ಅಣ್ಣಗ ಯಾರು ಭೀ ನಂಬಲಿಲ್ಲ. ಕೆಟ್ಟವರಿಗೂ ಒಳ್ಳೇದ್ ಬಯಸ್ದೆ, ನಂಗೆ ಯಾಕೆ ಒಳ್ಳೇದು ಆಗ್ತಿಲ್ಲ. ಕೆಟ್ಟವ್ರಿಗೆ ಭೀ ಒಳ್ಳೇದು ಮಾಡೋದು ಅಣ್ಣ, ಆದರೆ ಅಣ್ಣಗೆ ಒಳ್ಳೇದಾಗ್ತಿಲ್ಲ. ಪೀಸ್ ನಂಗೆ ಬೇಕಾಗಿದೆ ಪೀಸ್, ನನ್ನ ಬಾಡಿ ಬಿದ್ದಾಗ ಯಾರು ಬರ್ಲಿಲ್ಲ. ಆಡ್ತಿ ಬೇಕಾಗಿ ಕುತ್ತಿಗೆ ಬಿದ್ದಾಗ ಆಗತ್ತದ.
ಅಣ್ಣ ಒದ್ದಾಡಕತ್ತಾನ ಉಸಿರಾಡಾರ್ದಂಗೆ. ಅಣ್ಣಗೆ ಉಸಿರಾಡಕತ್ತ ಜಾಗ ಬೇಕಾಗ್ಯದ. ಆಗಿದೆ ಖುಷಿಯಾಗೆ ನಾನು ಇರ್ತಿದೆ, ಸುಮ್ಮನೆ ಸೈಕ್ ಆಗ್ತಿದೆ. ಅಣ್ಣ ಖುಷಿಯಾಗೇ ಇರ್ತಿದ್ದ, ಆದ್ರೆ ಯಾಕೋ ಸೈಕ್ ಆಗತ್ತಾರ, ಒಂದೊಂದು ಥರನೇ ಆಗತ್ತದ. ಹಂಗೆ ಕಂಟ್ರೋಲಲ್ಲಿ ನಾನಿಲ್ಲ, ನಂಗೆ ಗೊತ್ತಿಲ್ಲ ಏನಾಗ್ತಿದೆ. ಅಣ್ಣನ ಕಂಟ್ರೋಲ್ದಾಗ ಅಣ್ಣನೇ ಇಲ್ಲ, ಅಣ್ಣಗೆ ಗೊತ್ತಿಲ್ಲ ಅಣ್ಣಗೆ ಏನೇನು ಆಗತ್ತ ಅಂತ. ಇಲ್ಲದೆ ಹೋಗ್ಲಿ ನನ್ನಷ್ಟಕ್ಕೆ ನಾನು ಇರ್ತೀನಿ, ಯಾರು ಇರಲಿ ಬಿಡಲಿ ನಾನು ಅಷ್ಟಕ್ಕೆ ನಾನು ಇರ್ತೀನಿ. ಆಸೆ ಯಾರು ಬರ್ಲಿ ಬರ್ದೆ ಹೋಗ್ಲಿ ನನ್ನ ಕಷ್ಟಕ್ಕೆ ನಾನು ನಿಲ್ತೀನಿ. ಯಾರು ಬರಲಿ ಬಿಡಲಿ ನನ್ನ ಕಷ್ಟದಾಗ ಅಣ್ಣನೇ ಇರ್ತೀನಿ. ನೋವಲ್ಲ ನಿಂತೀನಿ, ನನ್ನ ಝೋನಲ್ಲ ನಿಂತೀನಿ. ಅಣ್ಣನ ನೋದಾಗ ಅಣ್ಣನೆಲ್ಲ, ಅಣ್ಣನ ಜೀವನಾಗ ಅಣ್ಣನ. ಯಾರು ಸಾಂತ್ವನ ನಂಗೆ ಬೇಕಾಗಿಲ್ಲ, ನಾನೇ ಸರಿ ಹೋಗ್ತೀನಿ. ಯಾರು ಸಾಂತ್ವನ ನಂಗೆ ಬೇಕಾಗಿಲ್ಲ, ನಾನೇ ಸರಿ ಹೋಗ್ತೀನಿ ಅಂದರೆ ಸಾಂತ್ವನ ಹೇಳ್ತಾರೆ, ಅಯ್ಯೋ ಪಾಪ ಹೆಂಗಾಯ್ತು ಈಗ ಅಂತಲ್ಲ. ಅವು ಯಾರಿಗೂ ಬೇಕಾಗಿಲ್ಲ ಅನ್ನೇ ಇರ್ತೀನಿ. ನಾನೇ ಹುಡುಕ್ತಾ ಎಲ್ಲ ಕಳೆದೋಗಿದ್ದೀನಿ ನಂದೆ ಟ್ರಿಪ್ಪಲ್ಲೇ. ಅಣ್ಣಗಳು ಕೇಳೋಕ್ಕಾಗೇನ, ಕೇಳಲಾಗೇನ. ಅಣ್ಣ ಇದಾಗಿಟ್ಟ ಯಾವುದು ಸತ್ಯ ಯಾವ್ದಂತ ಗೊತ್ತಾಯ್ತು ನಂಗೆ ಈಗಲೇ. ಸುಳ್ಳು ಸತ್ಯ ಆಯ್ತಾ ಅಣ್ಣಗೆ ಈಗ ಗೊತ್ತಾಗದಂತ. ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇಟ್ಕೊಂಡ್ರಂತ್ಯ ಆಗೋದು ನೋವಲ್ಲೇ. ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ರೆ ಅಂತ್ಯ ಆಗೋದು ನೋದಾಗೆ, ಪೇನ್ದಾಗೆ. ಎಷ್ಟೇ ಹೊಡೆದಾಡ್ದು ಕೊನೆಗೆ ನೆಮ್ಮದಿ ಸಿಗೋದು ಸಾವಲ್ಲೇ. ನಾವು ಎಷ್ಟೇ ಹೊಡೆದಾಡಿ ಕಡ್ದಾಡ್ತೀವಿ, ನಮಗೆ ಶಾಂತಿ ಪೀಸ್ ಸಿಗೋದು ಸಾವುದಾಗೆ. ಪೀಸ್ ನಂಗೆ ಬೇಕಾ. ಸಾವುದಾಗ ಭಾಳ ಅರ್ಥ ಆಗ, ಅದು ಅರ್ಥ ಆಗೋರಿಗೆ ಅಷ್ಟೇ ಅರ್ಥ ಅಂತ ನನ್ನ ಭಾವನೆ. ಪೀಸ್ ಏನೋ ಹೇಳ್ತದಿಂದ ಸಬ್ಸ್ಕ್ರೈಬ್. ನೀವು ಕೂಡ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಓಕೆ ಡನ್. ಆರಾಮಾಗಿತ್ತು. ಮಸ್ತ್ ವೈಬ್ ಸಾಂಗ್, ಶಾಂತಿ ಸಿಗೋ ಸಾಂಗ್, ಮನಸ್ಸಿಗೆ ಟಚ್ ಆಗೋ ಸಾಂಗ್. ನಿಮ್ಗೆ ಯಾರಿಂದ ಸಾಂಗ್ ನೋಡಿಲ್ಲ ಸಾಂಗ್ ಹೋಗಿ ನೋಡ್ರಿ, ಮಸ್ತ್ ಅದ. ಈಗ ಏನಪ್ಪ ಅಂದ್ರೆ ಒಂದು ಚೀರ್ ಇಷ್ಟ ಆಗಿದ್ದು ನನಗೆ. ಹಾಡೋದು ಲಿರಿಕ್ಸ್ ಏಕ್ ನಂಬರ್ ಮಸ್ತ್ ಅದ. ನಂಗೆ ಅನ್ಸಿದ ಮಟ್ಟಿಗೆ ಅಣ್ಣ ಫುಲ್ ಸರ್ಚ್ ಮಾಡಿ ಅಂದ್ರೆ ತೆಲಾಗ ಫುಲ್ ಏನೇನು ಯೋಚನೆ ಮಾಡಿ ಬರ್ದಂಗೆ ನನಗೆ ಅನ್ನಿಸ್ತದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನೋಡಿ ಚೆಕ್ ಮಾಡಿರಿ. ಮಸ್ತ್ ಸಾಂಗ್. ನಾ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಾನು ಭೀ ವೀಡಿಯೋ ನನ್ನ ಪ್ಲೀಸ್ ಅಂತಲೇ ಹೇಳೋದು. ಶಾಂತಿಯಾಗಿ ನೆಮ್ಮದಿಯಾಗಿ ಇರಲಿ ಜೀವನ ಅಂತ ಹೇಳ್ತೀನಿ ಅಷ್ಟೇ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪೀಸ್.